ನಮಸ್ಕಾರ ವೀಕ್ಷಕರೇ, ನಾವೀಗ ಬಂದಿರೋದು ಎಲ್ಲಿಪ್ಪ ಅಂತಂದ್ರೆ ಗುಮ್ಮಟಿ ನಗರಿಯಲ್ಲಿರುವಂತಹ ಬಸವನವರ ಸರ್ಕಲ್ದಿಂದ ನಾವು ಹೊರಟಿರೋದು ವೀಕ್ಷಕರೇ ಬಾರಾಕಮಾನ್ಗೆ. ವೀಕ್ಷಕರೇ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ಗುಮ್ಮಟ ನಗರಿ ವಿಜಯಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಬಾರಾಕಮಾನ್ ಚಿತ್ರಣವನ್ನು ಮಾಡ್ಕೋತಾ ಇದೀವಿ ವೀಕ್ಷಕರೇ. ಇಲ್ಲಿ ಕಟ್ಟಡ ನೀವು ನೋಡಿರ್ಬೋದು, ಕೆಲವರು ಈ ಊರಿಗೆ ಬಂದಿರ್ಬೋದು, ನೋಡ್ಕೊಂಡು ಹೋಗಿರ್ಬೋದು. ಆದರೆ ನಿಮಗೆ ಸಂಪೂರ್ಣವಾಗಿ ಚಿತ್ರಣ ತೋರಿಸಲು ಪ್ರಯತ್ನಿಸ್ತೀನಿ ವೀಕ್ಷಕರೇ. ಬರ್ರಿಪ್ಪ ನೋಡಾಕತ್ರ ಎಷ್ಟು ಚಂದ ಐತಿ ಬಾರಾಕಮಾನ. ಇದು ಆಗಿನ ಇಲ್ಲಿನ ಆಡಳಿತಗಾರ ಗುಮ್ಮಟ ಏನಿದೆಯಲ್ಲ, ವಿಜಯಪುರದ ಏನು ಗುಮ್ಮಟ ಇದೆಯಲ್ಲ, ಗುಮ್ಮಟ ಮೀರಿಸುವಂಥದ್ದು ಇದು ಸ್ಮಾರಕ ಆಗೋದಿತ್ತಂತ. ಕೆಲವು ಅಡೆತಡೆಗಳಿಂದ ಇದು ಅರ್ಧಂಬರ್ಧ ನಿರ್ಮಿತವಾದ ಭವ್ಯ ಸ್ಮಾರಕವಾಗಿ ಉಳಿದಿದೆ ವೀಕ್ಷಕರೇ. ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡಕ್ಕ, ಬರ್ರಿ. ನೋಡ್ರಿ ಎಷ್ಟು ಚಂದ ಐತಿ. ಯಾಕಂದ್ರೆ ಇಲ್ಲಿ ದಿವಸ ಹುಡುಗರಾಗಿರ್ಬೋದು ಎಲ್ಲಾರು ಇಲ್ಲಿ ಬರ್ತಾರ ನೋಡ್ಲಕ್ಕ. ಸಣ್ಣವರಿಂದ ಹಿಡಿದು ವಯಸ್ಕರವರೆಗೆ ಇಲ್ಲಿ ಬಂದು ನೋಡಕ್ ಬರ್ತಾರ. ನೀವು ನೋಡಿರ್ಬೋದು, ಕೋಮಲ್ ಅವರು ನಟಿಸುವಂತ ಪ್ಯಾರಿಗೆ ಆಗಿಬಿಟ್ಟೈತೆ ಎನ್ನುವ ಸಾಂಗ ಇದೇ ಜಾಗದಲ್ಲಿ ಮಾಡಿರುವಂತ ಸೀನು. ಪ್ಯಾರಿಗೆ ಆಗಿಬಿಟ್ಟೈತೆ ನಮ್ದೋಕೆ, ಪ್ಯಾರಿಗೆ ಆಗಿಬಿಟ್ಟೈತೆ ಎನ್ನೋ ಸಾಂಗ್ ಏನಿದ್ಲ, ಕೆಲವು ಚಿತ್ರಣ ಇಲ್ಲೇ ಮಾಡಿರೋದು ವೀಕ್ಷಕರೇ. ವೀಕ್ಷಕರೇ, ಇದು ಬಾರಾಕಮಾನದ ಇತಿಹಾಸ ಹೇಳ್ಬೇಕಂದ್ರ ಇಲ್ಲಿ ಅಲಿಯ ಇವೇನು ಮಾಡಾವಿದಪ್ಪ ಅಂತಂದ್ರೆ ಅರ್ಧಂಬರ್ಧ ಏನಿದು ಕಾಣಿಸ್ತಾ ಇದೆಯಲ್ಲ ಬಾರಾಕಮಾನು, ಅವ್ರು ಏನು ಮಾಡೋರಿದ್ರಂತ ವಿಜಯಪುರದಲ್ಲಿರುವ ಗೋಳು ಗುಮ್ಮಟ ಸ್ಮಾರಕ ಏನಿದೆಯಲ್ಲ, ಇದನ್ನು ಮೀರಿಸುವಂತಹ ಇದೊಂದು ಐತಿಹಾಸಿಕ ಸ್ಥಾನವಾಗಬೇಕು, ಇದೊಂದು ಐತಿಹಾಸಿಕ ಹೆಸರನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ನಿರ್ಮಿಸ್ಲಾಕತ್ತಿದ್ರಂತ. ಹೀಗಾಗಿ ಅದು ಏಕೋ ಏನೋ ಅಡಚಣೆಗಳಿಂದ ಅರ್ಧಂಬರ್ಧ ಆಗಿ ಉಳಿದು ಬಿಟ್ಟೈತಿ ವೀಕ್ಷಕರೇ. ವೀಕ್ಷಕರೇ, ಇದು ಅಲಿ ರೋಜಾ 2 ಅಂದ್ರೆ ಬಾರಾಕಮಾನ್ ಅಂತ ಕರೀತಾರ. ಇದು ಅಲಿಯ ಅರ್ಧಂಬರ್ಧ ನಿರ್ಮಿತವಾದ ಭವ್ಯ ಸ್ಮಾರಕ ವೀಕ್ಷಕರೇ. ಇದು 1672ರಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ಅಲಿ ಅವರ ಹೆಂಡತಿ ಮತ್ತು ಅವರ 11 ಜನ ಹೆಣ್ಣು ಮಕ್ಕಳ ಗೋರಿಗಳು ಸಹ ಇಲ್ಲಿ ನೋಡ್ಬೋದು ವೀಕ್ಷಕರೇ. ಇದು ಬಿಜಾಪುರದಲ್ಲಿ ನಿರ್ಮಿತವಾದ ಅನೇಕ ಸ್ಮಾರಕಗಳಲ್ಲಿ ತನ್ನದೇ ಆದ ಇದು ಬಾರಾಕಮಾನ್ ವೈಶಿಷ್ಟ್ಯವನ್ನು ಹೊಂದಿದೆ ವೀಕ್ಷಕರೇ. ಇಲ್ಲಿ 7 ದೊಡ್ಡ ಕಮಾನುಗಳಿವೆ ಮತ್ತು ಅಲ್ಲಿಯ ಗೋರಿಯ ಹಸಿರು ಬಣ್ಣದ ಸಂಗಮ ಮರಿಯ ಕಲ್ಲಿನಿಂದ ನಿರ್ಮಿಸಿದ್ದು ಅಪೂರ್ವ ಶಿಲ್ಪ ಕಲೆಯ ದ್ಯೋತಕವಾಗಿದೆ ವೀಕ್ಷಕರೇ. ಇದು ನೋಡ್ರಿ, ಇಲ್ಲಿ ದೂರಿಂದ ಎಷ್ಟು ಚಂದ ಕಾಣಿಸುತ್ತೆ. ಅವು ಕಮಾನುಗಳು ನೋಡ್ರಿ ಮತ್ತು ಪಿಲ್ಲರ್ಗಳು ನೋಡ್ರಿ, ದೂರಿಂದ ಹೆಂಗೆ ಕಾಣಿಸ್ತಾವಪ್ಪ ಅನ್ನೋದು. ಯಾಕಂದ್ರೆ ಇಲ್ಲಿನ ಇಲ್ಲಿ ಕಾಣಿಸ್ಲತ್ತಿ, ಅದು ಪೂರ್ತಿ ನಿರ್ಮಾಣವಾಗಿತ್ತು ಅಂತಂದ್ರೆ ಅದು ಹೆಂಗೆ ಕಾಣಿಸಿತ್ತು ನೀವೇ ಊಹೆ ಮಾಡ್ಕೊರಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಆಗ್ತಿತ್ತು ಅಂಬೋದು. ಯಾಕಂದ್ರೆ ಇದು ಅರ್ಧಂಬರ್ಧ ಆಗಿ ಉಳಿದೈತಿ ಅಂತ ಹಿಂಗೆ ಕಾಣಿಸ್ಲತ್ತಿ. ಇದು ಅಲಿಯ ಅರ್ಧಂಬರ್ಧ ನಿರ್ಮಿತವಾದ ಭವ್ಯ ಸ್ಮಾರಕ ವೀಕ್ಷಕರೇ, ಬಾರಾಕಮಾನ್. ಕಲ್ಲಿನಿಂದ ನಿರ್ಮಿತವಾಗಿರುವಂತಹ ಭಾರಿ ವೈಶಿಷ್ಟ್ಯನ ಹೊಂದಿರುವ
ವಿಜಯಪುರದಲ್ಲಿರುವ ಸ್ಮಾರಕ ಇದಾಗಿದೆ ವೀಕ್ಷಕರೇ. ಇನ್ನು ನಾವು ಮುಂದೆ ಏನು ನೋಡೋಣಪ್ಪ ಅಂತಂದ್ರೆ ಅಲಿಯ ಅರ್ಧಂಬರ್ಧ ನಿರ್ಮಿತವಾದ ಭವ್ಯ ಸ್ಮಾರಕದಲ್ಲಿ ಇರುವಂತಹ ಅಲಿ ಅವರ ಹೆಂಡತಿ ಮತ್ತು ಅವರ 11 ಜನ ಹೆಣ್ಣು ಮಕ್ಕಳ ಗೋರಿಗಳು ಸಹ ಇಲ್ಲಿ ನಾವು ನೋಡ್ಕೋಬೋದು ವೀಕ್ಷಕರೇ. ನಾವು ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಅದು ಮೇಲಿರುವಂತಹ ಅಲಿಯ ಸಮಾಧಿ. ಅದರ ಮುಂದಗಡೆ ಇರುವಂತಹ ಗೋರಿಯ 2 ಭಾಗಗಳಲ್ಲಿ 7 ದೊಡ್ಡ ಕಮಾನುಗಳಿವೆ. ಅಲಿಯ ಗೋರಿಯು ಹಸಿರು ಬಣ್ಣದ ಸಂಗಮ ಮರಿಯ ಕಲ್ಲಿನಿಂದ ನಿರ್ಮಿಸಿದ್ದು ಅಪೂರ್ವ ಶಿಲ್ವ ಕಲೆಯ ದ್ಯೋತಕವಾಗಿದೆ ವೀಕ್ಷಕರೇ. ನೋಡ್ರಿ ಎಷ್ಟು ಚೆನ್ನಾಗಿ ಈ ಸಮಾಧಿಯನ್ನು ಮಾಡಿಟ್ಟಾರ ವೀಕ್ಷಕರೇ. ನೋಡ್ರಿ ವೀಕ್ಷಕರೇ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲಿಯವರ ಹೆಂಡತಿ ಮತ್ತು 11 ಜನ ಹೆಣ್ಣು ಮಕ್ಕಳ ಗೋರಿಗಳು ಸಹ ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇವೆ ವೀಕ್ಷಕರೇ. ಗೋರಿ ಇಲ್ಲಿ ಹೊರಗಡೆ ನೀವು ನೋಡಿದ್ರಿ 7 ಕಮಾನುಗಳು ಇರುವಂತಹ ದೊಡ್ಡ ಕಮಾನವನ್ನು ನೋಡ್ಕೊಂಡು ಬಂದಿವಿ ವೀಕ್ಷಕರೇ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗೋರಿಗಳು ನೋಡಿ ವೀಕ್ಷಕರೇ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಮಾಡಿಟ್ಟಿದ್ದಾರ. ಇದು ಸ್ಮಾರಕ ವೀಕ್ಷಕರೇ 1672ರಲ್ಲಿ ನಿರ್ಮಿಸಲ್ಪಟ್ಟಿದೆ ವೀಕ್ಷಕರೇ. ಹೀಗಾಗಿ ಇದು ಏಕೋ ಏನೋ ಗೊತ್ತಿಲ್ಲ. ಕೆಲವರು ಹೇಳೋರ ಪ್ರಕಾರ ರಾಜಕೀಯವಾಗಿರ್ಬೋದು ಅಥವಾ ಯುದ್ಧಗಳಾಗಿರ್ಬೋದು, ಕೆಲವು ಕುತಂತ್ರಗಳಿರ್ಬೋದು ವೀಕ್ಷಕರೇ. ಹೀಗಾಗಿ ಇದು ಅರ್ಧಂಬರ್ಧವಾಗಿ ಉಳಿದುಬಿಟ್ಟಿದೆ. ಹೀಗಾಗಿ ಇದು ಅಲಿ ರೋಜಾ ಬಾರಾ ಕಮಾನ್, ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಅರ್ಧಂಬರ್ಧ ನಿರ್ಮಿತವಾದ ಭವ್ಯ ಸ್ಮಾರಕ ಐತೆ ಅಂತ ಹೇಳ್ತಾರೆ ವೀಕ್ಷಕರೇ. ಇದು ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯವಲ್ಲ, ಹೇಗೆ ಮಾಡಿದ್ದಾರೆ ಎಂಬುದು ಮುಖ್ಯ ವೀಕ್ಷಕರೇ. ಏಕೆಂದರೆ ಇದೊಂದು ಏನಾದರೂ ಐತಿಹಾಸಿಕವಾಗಬೇಕೆಂದು ಮಾಡಿದ್ದಾರೆ, ಐತಿಹಾಸಿಕ ಹೆಸರು ಉಳಿಸಬೇಕೆಂಬುದು ಅವರ ಆಶಯದಿಂದ ಇದನ್ನು ನಿರ್ಮಿಸಿದ್ದಾರೆ ವೀಕ್ಷಕರೇ. ಇಲ್ಲಿ ಸಣ್ಣವ್ರು ಅನ್ನಂಗಿಲ್ಲ, ದೊಡ್ಡವ್ರು ಅನ್ನಂಗಿಲ್ಲ, ಎಲ್ಲರೂ ಇಲ್ಲಿ ಬರ್ತಾರ. ಪ್ರೇಮಿಗಳರೇ ಅದು ಏನು ಹೇಳಂಗಿಲ್ಲ, ಹೆಚ್ಚಿರ್ತಾರೆ. ಇಲ್ಲಿ ನೋಡ್ಲಕ್ಕೆ ಭಾರಿ ಇಂಟ್ರೆಸ್ಟಿಂಗ್ ಇರ್ತೈತಿಲ್ಲ ಪ್ಲೇಸ್, ಅದಕ್ಕಾಗಿ ಎಲ್ಲರೂ ಇರ್ತಾರ. ನೀವು ಬಂದು ನೋಡ್ತು ಬರಪ್ಪ. ಯಾಕಂದ್ರೆ ಇವರಿವರ ಅನ್ನದೇ ಅವರಿವರ ಅನ್ನದೇ ಎಲ್ಲರೂ ಇರ್ತಾರ. ನೀವು ಬರ್ರಿ ನೋಡ್ರಿ, ನಾವು ರಗಡ ಸರ್ಪಿ ಹೋಗಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ, ಮನಸ್ಸು ತುಂಬಿ ಬರ್ತೈತಿ. ಏನೂ ತಲೆಯಲ್ಲಿದ್ರೂ ನೋವು ಸಹ ಇಲ್ಲಿ ಬಂದು ಕೂತ್ರ ಎಲ್ಲ ಶಾಂತತೆ, ಮನಸ್ಸು ನೆಮ್ಮದಿ ಸಿಗ್ತೈತಿ ವೀಕ್ಷಕರೇ. ಬಂದು ಕೂತ್ ಹೋಗಿ ಬರ್ರಿ, ನೋಡ್ರಿ. ಇಂಥದ್ದು ನಾವು ಆ ಟೈಮ್ ಆಗಿ ಕಳೆಯೋದ್ರಿಂದ ನಮ್ಗೆ ಏನೂ ಕಷ್ಟ ದುಃಖಗಳು ಏನಿರ್ತಾವಲ್ಲ, ಬೀಸೋದನ್ನೇ ತಪ್ಪಿಕೊಂಡ್ರೆ 100 ವರ್ಷ ಅಂತ ಏನು ಹೇಳ್ತಾರಲ್ಲ ಹಿರಿಯರ. ಹೀಗಾಗಿ ಇಂಥತ್ರ ಹೋಗಿ ಬಂದೀವಪ್ಪ ಅಂತಂದ್ರೆ ತಲೆಯಲ್ಲಿದ್ದ ಟೆನ್ಷನ್ ಜರಪ ಕಡಿಮೆ ಆಗುತ್ತೆ. ಮತ್ತು ನಾವು ಮುಂದಿನ ಏಳಿಗೆಗೆ ಕಾರ್ಯಕ್ಕೆ ಕೈಗೊಳ್ಳಲು ನಮ್ಮ ಮನಸ್ಫೂರ್ತಿ ಆಗ್ತೈತಿ, ನಾವು ಏನಾದರೂ ಮಾಡಬೇಕಪ್ಪ ಅಂತ. ಹೀಗಾಗಿ ಇಂಥದ್ರಲ್ಲಿ ಐತಿಹಾಸಿಕ ಸ್ಥಳವಾಗಿರುವಂಥ ಇದೇ ಅನ್ನೋಂಗಿಲ್ಲ, ಅದೇ ಅನ್ನೋಂಗಿಲ್ಲ, ನಮ್ಗೆ ಹಳೆಯುವ ಐತಿಹಾಸಿಕ ಸ್ಥಳ ಅದಾವಲ್ಲ, ಅವೆಲ್ಲ ಹೋಗಿ ನೋಡ್ಕೊಂಡು ಬಂದ್ರೆ ನಾವು ಏನಾದರೂ ಸಾಧನೆ ಮಾಡಬೇಕೆಂಬುದು ನಮ್ಗೆ ಸ್ಫೂರ್ತಿದಾಯಕವಾಗುತ್ತದೆ ವೀಕ್ಷಕರೇ.
ಅಂತೂ ನಿಮ್ಗೆ ತೋರ್ಸ್ಲಾಕ ನಾನು ಪ್ರಯತ್ನಿಸ್ಪಡ್ತೀನಿ ವೀಕ್ಷಕರೇ. ಯಾಕಂತಂದ್ರೆ ನೀವು ಅಲ್ಲಿ ಬಂದು ನೋಡ್ರಿ ಹೆಂಗೆ ಫೋಟೋ ತಗೊಳತ್ತಾರ, ವಿಡಿಯೋ ಮಾಡ್ಕೊಳಕತ್ತಾರ, ಎಷ್ಟು ಎಂಜಾಯ್ಮೆಂಟದಲ್ಲಿ ಕಳೀತಾರ, ರೀಲ್ಸ್ ಮಾಡ್ತಾರೆ. ಹೀಗಾಗಿ ವೀಕ್ಷಕರೇ ನೀವು ಬಂದು ಮಾಡ್ರಿ ಅಂತ ಹೇಳ್ತಾ ಇನ್ನು ಮತ್ತೆ ಮುಂದೆ ನೋಡ್ಕೊತ ಹೋಗೋಣ ಬನ್ನಿ ವೀಕ್ಷಕರೇ. ಎಷ್ಟು ಪರಿಶ್ರಮ ಪಟ್ಟಾರ, ಒಂದು ಏನಾದರೂ ಸಾಧನೆ ಮಾಡಬೇಕು, ಒಂದು ಐತಿಹಾಸಿಕವಾಗಿ ಉಳಿಯಬೇಕು, ಒಂದು ಸ್ಮಾರಕ ಮಾಡಬೇಕೆಂಬುದು ಕಷ್ಟಪಟ್ಟರು. ಆದರೆ ಅದು ಸಂಪೂರ್ಣ ಆಗಲಿಲ್ಲ ವೀಕ್ಷಕರೇ, ಅರ್ಧಂಬರ್ಧವಾಗಿ ಹೋಗಿತ್ತು ವೀಕ್ಷಕರೇ. ಹೀಗಾಗಿ ನಾವು ಏನಾದರೂ ಮಾಡೋಣ, ಅದು ಅರ್ಧಂಬರ್ಧ ಆದರೂ ಅದಕ್ಕೂ ನಾವು ಇವತ್ತು ನೋಡ್ಲಿಕ್ಕೆ ಹೆಂಗೆ ಹೋಗಿದ್ದೀವಲ್ಲ, ನಾವು ಏನಾದರೂ ಒಂದು ಸಾಧನೆ ಮಾಡಿದೀವಪ್ಪ ಅಂತಂದ್ರೆ ನಮಗೂ ಒಂದು ಒಳ್ಳೆಯ ಗೌರವ ಸಿಗ್ತೈತೆ ಅಂತ ಈ ಸಮಯದಲ್ಲಿ ಹೇಳ್ಬೋದು ವೀಕ್ಷಕರೇ. ಇಲ್ಲಿಯವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ರೋಚಕಕರವಾದ ಐತಿಹಾಸಿಕವಾಗಿರುವಂತಹ ಒಂದು ಪ್ರವಾಸಿ ತಾಣದ ಚಿತ್ರಣ ತೋರಿಸುವಲ್ಲಿ ಪ್ರಯತ್ನಿಸುವೆ ಅಂತ ಹೇಳ್ತಾ ವೀಕ್ಷಕರೇ ನಿಮಗೆ ತುಂಬ ಧನ್ಯವಾದಗಳು. ನಿಮಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಕೆಟ್ಟವರಿಗೂ ಒಳ್ಳೆಯದು ಬಯಸೋಣ. ತುಂಬ ಧನ್ಯವಾದ.